ಪ್ರೈಸ್ ದಿ ಲಾರ್ಡ್. ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರಿಗೂ, ನನ್ನ ಆತ್ಮೀಯ ಸ್ನೇಹಿತರು, ಸಂಬಂಧಿಕರು, ಬಂಧುಗಳೆಲ್ಲರಿಗೂ ಕ್ರಿಸ್ತೇಶ್ವರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಅತ್ಯಮೂಲ್ಯವಾದಂಥ ಸಮಯವನ್ನು ಈ ಒಂದು ಲೆಂಟ್ ಡೇಸ್ಗಳ ಮೂಲಕ ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ಈ ದಿನ ವಿಶೇಷವಾಗಿ ನಿಮ್ಮೊಟ್ಟಿಗೆ ಒಂದು ನೂತನ ವಿಚಾರದ ಕುರಿತಾಗಿ ಈ ಲೆಂಟ್ ಡೇಸ್, ಈ 40 ದಿನ ಅನ್ನುವಂಥ ವಿಚಾರವಾಗಿ ಇನ್ನು ಹೆಚ್ಚಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದೇವರು ಕೂಡ ಇದಕ್ಕೆ ಅನುಕೂಲ ಮಾಡಿ ಸಮಯವನ್ನು ಅನುಕೂಲ ಮಾಡಿ ಕೊಟ್ಟಿದ್ದಕ್ಕಾಗಿ ದೇವಾದಿ ದೇವರಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಗೊತ್ತಾ, 40 ದಿವಸನೇ ಲೆಂಟ್ ಡೇಸ್ ನಾವು ಯಾವತ್ತಿಗಾರು ಆಲೋಚನೆ ಮಾಡಿದ್ದೀವ? ನಾವು ಈ ಫೆಬ್ರವರಿ 14 ಈ ವರ್ಷ ಈ ಫೆಬ್ರವರಿ 14 ಬೂದಿಯ ಬುಧವಾರದ ಮೂಲಕ ಈ ಲೆಂಟ್ ಡೇಸನ್ನು ಪ್ರಾರಂಭಿಸಿದ್ದೇವೆ. ನಾವು ಕೊನೆಯದಾಗಿ ನಾವು ನೋಡುವಾಗ ಮಾರ್ಚ್ 29 ಅಂದರೆ ಗುಡ್ ಫ್ರೈಡೆ ಎಂಬುದಾಗಿ, ಮಾರ್ಚ್ 31 ನಾವು ಈಸ್ಟರ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಇಷ್ಟು ದಿನಗಳು ಕೂಡ ಲೆಂಟ್ ಡೇಸ್ ಇಷ್ಟು ದಿನಗಳು ಕೂಡ 40 ದಿವಸನೇ ಆಗುತ್ತಾ? ಯಾವತ್ತಾರು ಇದರ ಬಗ್ಗೆ ಆಲೋಚನೆ ಮಾಡಿದ್ದೀರಾ? ಹಾಗಿದ್ರೆ ಈಗ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ಕಾತರದಿಂದ ಕಾಯ್ದಿದ್ದೀರಿ ಎಂಬುದಾಗಿ ನಾನು ಬಯಸ್ತಾ ಇದ್ದೇನೆ, ನಾನು ಅಂದುಕೊಳ್ತಾ ಇದ್ದೇನೆ. ನಾವು ನೋಡುವಾಗ ಈ ಫೆಬ್ರವರಿ 14 ಬೂದಿಯ ಬುಧವಾರ ದಿನ ಮೊದಲುಗೊಂಡು ಈ ಒಂದು ದಿವಸ ಈ ಫೆಬ್ರವರಿ 29 ದಿನಗಳವರೆಗೂ ನಾವು ಲೆಕ್ಕಿಸುವುದಾದರೆ 16 ದಿನಗಳಾಗುತ್ತೆ ಈ ಶ್ರಮೆ ದಿನಗಳು ಮೊದಲುಗೊಂಡು. ಅದೇ ರೀತಿಯಲ್ಲಿ ನಾವು ಮಾರ್ಚ್ ನಂತರ 29 ಈ ಫೆಬ್ರವರಿ ಈ ಒಂದು ವರ್ಷ 29ಗೆ ಹೆಂಡಾಗುವಂಥದ್ದು ನಾವು ನೋಡ್ತೇವೆ. ನೆಕ್ಸ್ಟ್ ನೂತನ ತಿಂಗಳು ಮಾರ್ಚ್ ತಿಂಗಳು. ಈ ಮಾರ್ಚ್ ತಿಂಗಳು ಮೊದಲೇ ದಿನ ಮೊದಲುಗೊಂಡು 29 ದಿನಗಳವರೆಗೂ ನಾವು ಗುಡ್ ಫ್ರೈಡೆ 29ಕ್ಕೆ ನಾವು ಗುಡ್ ಫ್ರೈಡೆಯನ್ನು ನೋಡ್ತಾ ಇದ್ದೇವೆ. ಈ 29 ದಿನಗಳನ್ನು ನಾವು ಲೆಕ್ಕಿಸುವಾಗ 29 ದಿನಗಳೇ ಹೌದಾ? ಒಂದರಿಂದ ನಾವು ಲೆಕ್ಕಿಸಿದ್ರು 29 ದಿನಗಳು ಆಗುತ್ತೆ. ಈಸ್ಟರಿಗೆ ನಾವು ಲೆಕ್ಕಿಸುವಾಗ 31 ದಿವಸಗಳು, ಅಂದರೆ ಫೆಬ್ರವರಿ 14ರಿಂದ 29 16 ದಿವಸಗಳು, ಮಾರ್ಚ್ ಮಂತ್ 1ರಿಂದ 31 ದಿವಸಗಳು ನಾವು ನೋಡ್ತಾ ಇದ್ದೇವೆ. ಈ 16 ದಿವಸಗಳು ಮತ್ತು ಈ 31 ದಿವಸಗಳು ಈ ಎರಡೂ ನಾವು ಸೇರಿಸುವಾಗ 47 ದಿವಸಗಳಾಗುತ್ತೆ. ಹೌದಾ? ನೀವು ಲೆಕ್ಕಿಸ್ತಾ ಇದ್ದೀರಾ? ನನ್ನೊಟ್ಟಿಗೆ ನೀವು ಕೂಡ ಲೆಕ್ಕಿಸ್ತಾ ಇದ್ದೀರಿ ಎಂಬುದಾಗಿ ಭಾವಿಸ್ತಾ ಇದ್ದೇನೆ. ಲೆಕ್ಕಿಸ್ರಿ, 47 ದಿವಸಗಳು. ಹಾಗಾದ್ರೆ ನಾವು 40 ದಿವಸಗಳು ಮಾತ್ರವೇ ಶ್ರಮೆ ದಿನಗಳು ಎಂಬುದಾಗಿ ಮಾಡ್ತಾ ಇದ್ದೇವೆ. ಈ 7 ದಿವಸಗಳು ಹೇಗೆ? ಯಾಕೆ ಈ 7 ದಿವಸಗಳನ್ನ ಶ್ರಮೆಗಳ ದಿನಗಳಲ್ಲಿ ನಾವು ಸೇರಿಸೋದಿಲ್ಲ? ಯಾವತ್ತಾರು ನೀವು ಗಮನಿಸಿದ್ದೀರಾ ಇದನ್ನ? ಪ್ರಿಯರೇ, ಈ 7 ದಿವಸಗಳು ನಾವು ನೋಡುವಾಗ ಈ 7 ದಿವಸಗಳು ಭಾನುವಾರಗಳು ಬರ್ತಾ ಇದೆ. ಅದಕ್ಕಾಗಿ ಈ 7 ಭಾನುವಾರಗಳನ್ನ ಈ ಶ್ರಮೆಯ ದಿನಗಳಲ್ಲಿ ನಾವು ಸೇರಿಸ್ತಾ ಇಲ್ಲ. ಯಾಕೆ ಅಂದರೆ ದೇವರು ಭಾನುವಾರ ದಿನದಲ್ಲಿ ನಮಗೊಂದು ಜಯವನ್ನು ಒದಗಿಸಿಕೊಟ್ಟಂಥ ದಿನ, ಅದು ಸಂತೋಷವಾದಂಥ ದಿನ, ಅದು ಸಂಭ್ರಮಿಸುವಂಥ ದಿನ, ಆತನ ಪರಿಶುದ್ಧವಾದ ಪುನರುತ್ಥಾನ ದಿನ, ನಮಗಾಗಿ ನಿತ್ಯ ರಾಜ್ಯವನ್ನು ಒದಗಿಸಿಕೊಟ್ಟಂಥ ದಿನ, ಎಲ್ಲ ಬಂಧಕಗಳಿಂದ ಬಿಡಿಸಿ ಮೃತ್ಯುಂಜಯನಾಗಿ ಎದ್ದಂಥ ದಿನ ಈ ಒಂದು ಪರಿಶುದ್ಧವಾದ ಪುನರುತ್ಥಾನ ದಿನವಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಿದ್ರೆ ಯಾವ್ಯಾವ ವಾರ ಎಲ್ಲ ಈ ಭಾನುವಾರಗಳು ಬರುತ್ತೆ ನಾವು ನೋಡೋದಾದ್ರೆ, ಈ ಫೆಬ್ರವರಿ 14 ಬುಧವಾರ ಬಂತು, ಹೌದಲ್ವಾ? ಅದೇ ರೀತಿಯಲ್ಲಿ ಈ ಫೆಬ್ರವರಿ 18 ಭಾನುವಾರ ಬರ್ತಾ ಇದೆ. 18ನೇ ತಾರೀಕು 25ನೇ ತಾರೀಕು ಭಾನುವಾರ ಬರುತ್ತೆ ಫೆಬ್ರವರಿ. ತದನಂತರ ಈ ಫೆಬ್ರವರಿ 29ಕ್ಕೆ ಎಂಡ್ ಆಗುತ್ತೆ. ಇನ್ನು ಮಾರ್ಚ್ ಮಂತ್ನಲ್ಲಿ ನಾವು ನೋಡುವಾಗ 3ನೇ ತಾರೀಕು ಭಾನುವಾರ ಬರುತ್ತೆ, 10ನೇ ತಾರೀಕು ಪರಿಶುದ್ಧವಾದ ಪುನರುತ್ಥಾನ ಅಂದರೆ ಭಾನುವಾರ ಬರುತ್ತೆ, 17ನೇ ತಾರೀಕು ಭಾನುವಾರ ಬರುತ್ತೆ, 24ನೇ ತಾರೀಕು ನಾವು ನೋಡುವಾಗ ಪರಿಶುದ್ಧವಾದ ಪುನರುತ್ಥಾನ ಅಂದರೆ ಭಾನುವಾರ, ಕೊನೆಯದಾಗಿ 31ನೇ ತಾರೀಕು ಈಸ್ಟರ್, ದೇವರು ಮೃತ್ಯುಂಜಯನಾಗಿ ಇದ್ದಂಥ ಆ ಈಸ್ಟರ್ ಪರಿಶುದ್ಧವಾದ ಪುನರುತ್ಥಾನ ದಿನ 31ನೇ ತಾರೀಕು. ಈ ಎಲ್ಲ ದಿವಸಗಳನ್ನ ನಾವು ಲೆಕ್ಕಿಸುವಾಗ 7 ದಿವಸಗಳು ಪರಿಶುದ್ಧವಾದ ಪುನರುತ್ಥಾನ ಭಾನುವಾರವಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಈ 7 ದಿವಸಗಳನ್ನು ನಾವು ಶ್ರಮೆಗಳ ದಿನಗಳಲ್ಲಿ ನಾವು ಸೇರಿಸೋದಿಲ್ಲ.
ಆಮೇಲೆ ಆ 7 ದಿವಸಗಳನ್ನ ತೆಗೆದರೆ ಇನ್ನು ಮಿಕ್ಕಿರುವಂಥದ್ದು 40 ದಿವಸ. ಈ 40 ದಿವಸ ಪ್ರಿಯರೇ, ದೇವರ ಪರಿಶುದ್ಧವಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಆ ಶ್ರಮೆಗಳ ದಿನಗಳನ್ನು ನಾವು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮುಂಚೆನೇ ಗೊತ್ತಿತ್ತ ಈ ವಿಚಾರಗಳು? ನಾವು ಇದನ್ನು ಧ್ಯಾನಿಸುವಾಗ ಅನೇಕರು ಅಂದುಕೊಳ್ತಾರೆ 40 ದಿವಸ ಅಂದರೆ ಈ ಫೆಬ್ರವರಿ 14 ಈ ಈಸ್ಟರ್ವರೆಗೂ 40 ದಿವಸಗಳಷ್ಟೇ ಇರೋದು ಎಂಬುದಾಗಿ. ಇಲ್ಲ ಪ್ರಿಯರೇ, 47 ದಿವಸಗಳು ಬರುತ್ತೆ. ಆದರೆ 7 ದಿವಸಗಳು ಅದನ್ನು ನಾವು ಲೆಕ್ಕಿಸೋದಿಲ್ಲ. ಯಾಕೆಂದರೆ ಭಾನುವಾರಗಳು ಪರಿಶುದ್ಧವಾದ ಪುನರುತ್ಥಾನ ದಿನಗಳು ಬರ್ತಾ ಇರೋದ್ರಿಂದ ಅವನ್ನು ನಾವು ಅದರಲ್ಲಿ ಲೆಕ್ಕಿಸೋದಿಲ್ಲ. ಮಿಕ್ಕಿದ ಈ 40 ದಿವಸಗಳನ್ನು ನಾವು ಶ್ರಮೆಗಳ ದಿನಗಳು, ಲೆಂಟ್ ಡೇಸ್ ಎಂಬುದಾಗಿ ಈ ಒಂದು ಬೂದಿ ಬುಧವಾರದ ಮಧ್ಯದಿಂದ ನಾವು ಮೊದಲುಗೊಂಡು ಪ್ರಾರಂಭಿಸ್ತೇವೆ. ಈ ಲೆಂಟ್ ಡೇಸ್ಗಳಲ್ಲಿ ದೇವರು ಅತ್ಯಮೂಲ್ಯವಾದಂಥ ಸಮಯವನ್ನು ಕೊಡ್ತಾ ಇದ್ದಾರೆ. ಯಾರು ವ್ಯರ್ಥವಾಗಿ ಸಮಯವನ್ನು ಕಳೆದುಕೊಳ್ಳದಂತೆ. ಸಮಯವು ಅಲ್ಪ ಸಮಯವಾಗಿರೋದ್ರಿಂದ, ಸಮಯವು ಕೊಂಚವೇ ಆಗಿರೋದ್ರಿಂದ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ. ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಎಲ್ಲರೊಟ್ಟಿಗೆ ಸೇರಿ ನಾವು ದೇವರನ್ನ ಸ್ತುತಿಸುತ್ತಾ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ತಾ, ಕುಟುಂಬವನ್ನು ಒಪ್ಪಿಸಿಕೊಡ್ತಾ, ನಮ್ಮಲ್ಲಿ ಯಾವುದು ಸರಿ ಮಾಡಿಕೊಳ್ಬೇಕು ಆಧ್ಯಾತ್ಮಿಕವಾಗಿ ಅನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುತ್ತಾ, ದೇವರಿಗೆ ಇನ್ನೂ ಹತ್ತಿರ ಸಂಬಂಧವಾಗಿ, ಇನ್ನೂ ಅನ್ಯೂನ್ಯವಾಗಿ ಸಹವಾಸದಲ್ಲಿ ನಾವಿರಲಿಕ್ಕೆ ದೇವರು ಈ ಸಮಯನ ಏರ್ಪಡಿಸಿಕೊಟ್ಟಿರುವಾಗ ನಾವು ಆ ಒಂದು ಸಮಯವನ್ನು ಅನುಕೂಲ ಮಾಡಿಕೊಂಡು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ. ಅನೇಕರ ಒಂದು ಭಾವನೆ, ನಾವು ಯಾಕೆ ಲೆಂಟ್ ಡೇಸ್ ಮಾಡಬೇಕು, ಬೈಬಲಲ್ಲಿ ಬರ್ದಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಬೈಬಲಲ್ಲಿ ಲೆಂಟ್ ಡೇಸ್ ಮಾಡಬೇಕು ಅಂತ ಬರ್ದಿಲ್ಲ, ಮಾಡಬಾರ್ದು ಅಂತ ಕೂಡ ಬರ್ದಿಲ್ಲ. ಇದು ಕೇವಲ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ನಾವು ಹೆಚ್ಚಿಸಿಕೊಳ್ಳಲಿಕ್ಕೆ, ಅನೇಕರು ಈ ಲೆಂಟ್ ಡೇಸ್ಗಳಲ್ಲಿ ಕೂಡ ರಕ್ಷಣೆ ಹೊಂದಲಿಕ್ಕೆ ಬಹಳ ಅನುಕೂಲವಾದಂಥ ಸಮಯ. ದೇವರು ನಮಗಾಗಿ ಮಾಡಿದಂಥ ತ್ಯಾಗ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ದೇವರು ಯಾವ ರೀತಿಯೆಲ್ಲ ಶ್ರಮೆ ಪಟ್ಟರು ಅನ್ನುವಂಥದ್ದನ್ನು ಈ ಶ್ರಮೆ ಕಾಲ ದಿನಗಳಲ್ಲಿ ನಾವು ಹೆಚ್ಚಾಗಿ ನಾವು ಧ್ಯಾನಿಸಲಿಕ್ಕೆ ಹೋಗುವಂಥವ್ರಾಗ್ತೇವೆ. ಅದಕ್ಕಾಗಿ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ, ಆತ್ಮಿಕವಾಗಿ ಬಲಪಡೋಣ, ಪರಿಪೂರ್ಣತೆಗೆ ನಾವೆಲ್ಲರೂ ಬರೋಣ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಅನುಕೂಲಕರವಾಗಿದೆ. ವಿಶೇಷವಾದಂಥ ಮಾಹಿತಿ ನಿಮಗೆ ಸಿಕ್ಕಿದೆ ಎಂಬುದಾಗಿ ನಾನು ನೆನೆಸಿ ನಾನು ಕರ್ತನಲ್ಲಿ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಮಹೋನ್ನತನೇ, ನಿನಗೆ ಸ್ತೋತ್ರ. ಈ ದಿನಪ್ಪ, ಈ 40 ದಿವಸಗಳ ಲೆಂಟ್ ಡೇಸ್ ಒಂದು ದಿನಗಳು ಕುರಿತಾಗಿ ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಕರ್ತನೆ ಈ ಒಂದು ವಾಕ್ಯವನ್ನು ನೋಡಿದಾರೋ, ಈ ಮಾಹಿತಿಯನ್ನು ನೋಡ್ತೇನೆ, ಅವರನ್ನೆಲ್ಲರನ್ನ ಆಶೀರ್ವಿಸು. ಹೆಚ್ಚಾಗಿ ಇದರಲ್ಲಿ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಕೃಪೆ ಕೊಡು. ನಮ್ಮೆಲ್ಲರನ್ನ ಆಶೀರ್ವಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.